ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ವಾ ಈ ಪ್ರಶ್ನೆ ಮತ್ತೊಂದ್ಸಲ ನಾವೆಲ್ಲ ಕೇಳ್ಕೊಳ್ಳುವಂಗಾಗಿದೆ. ಬೈಕು ಟ್ಯಾಕ್ಸಿ ಚಾಲಕನಿಂದ ಯುವತಿಗೆ ಟಾರ್ಚರ್. ರ್ಯಾಪಿಡೋ ಬೈಕ್ ಬುಕ್ ಮಾಡಿ ಹತ್ತಿದ್ದ ಯುವತಿ ಬೈಕ್ ಮೂವ್ ಆಗ್ತಾ ಇದ್ದಂಗೆ ಸವಾರ ಅಸಭ್ಯವಾಗಿ ವರ್ತಿಸಿದಾನಂತೆ. ಯುವತಿಯ ಮೈಕೈಯನ್ನ ಮುಟ್ಟೋದು, ಕಾಲನ ಸವರಿ ಅಸಭ್ಯ ವರ್ತನೆ ತೋರಿಸಿದ್ದಾನೆ. ಸವಾರನ ಅಸಭ್ಯತನ ಮೊಬೈಲ್ನಲ್ಲಿ ಯುವತಿ ಸೆರೆ ಹಿಡಿದಿದ್ದಾಳೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಬಳಿ ನಡೆದಿರೋ ಘಟನೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಬಳಿ ನಡೆದಿರೋ ಘಟನೆ. ವಿಡಿಯೋ ಸಮೇತ ದೂರನ್ನ ಕೊಟ್ಟಿದ್ದಾಳೆ ಯುವತಿ. ಚಾಲಕನ ವಿರುದ್ಧ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೆಣ್ಣು ಮಕ್ಕಳಿಗೆ ಹೋದ್ರೆ ಒಂದಿಲ್ಲ ಒಂದ್ ಕಡೆ ಈ ರೀತಿಯ ಸಮಸ್ಯೆಗಳು. ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ದಾಳೆ, ಪಾಪ ಆಫೀಸ್ಗೋ ಕಾಲೇಜ್ಗೋ ಅಥವಾ ಎಲ್ಗೋ ಹೋಗ್ಬೇಕಿತ್ತು. ಬಂದಂತಹ ವ್ಯಕ್ತಿ ಏನ್ ಮಾಡಿದ್ದಾನೆ ನೋಡಿ, ಅಲ್ಲಿ ಆಕೆ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಈಗ ಆಕೆಯ ಜೊತೆಗೆ ಅಸಭ್ಯ ವರ್ತನೆ ಮಾಡೋದು, ಕೈಕಲ್ ಸವರೋದು ನೋಡಿ. ಇಲ್ಲಿ ತನಕ ಆಟೋಗಳಲ್ಲಿ ಹಂಗಾಗ್ತಾ ಇದೆ, ಕ್ಯಾಬಲ್ಲಿ ಹಂಗಾಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಗಾಡಿಯ ನಂಬರ್ನ ಕೂಡ ಆಕೆ ಸೆರೆ ಹಿಡಿದಿದ್ದಾಳೆ. ಈಗ ದೂರು ಕೊಟ್ಟಿದ್ದಾಳೆ. ಪೊಲೀಸರು ಆದಷ್ಟು ಬೇಗ ಕ್ರಮವನ್ನು ತಗೊಳ್ಳೇಬೇಕಾಗಿದೆ. ಇವ್ರುಗಳಿಗೆ ಹೆಂಗಾಗಿದೆ ಅಂದರೆ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಉದ್ಯೋಗಗಳು ನಾವು ಹುಡುಕೊಂಡು ಹೋದರೆ ಬೇಕಾದಷ್ಟಿದ್ದಾವೆ, ಅದು ಒಂದಕ್ಕೆ ಸ್ಟಿಕ್ಕೋನಾಗ ಅಗತ್ಯ ಇಲ್ಲ. ಉದ್ಯೋಗಗಳು ಬೇಕಾದಷ್ಟಿದ್ದಾವೆ ಅಂತ ಅಂದಾಗ ಇವುಗಳು ಅದರಲ್ಲಿ ಸೇರ್ತಾ ಹೋಗುತ್ತೆ. ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾ, ಇಂಥ ಕಚ್ಚಡ ಕೆಲಸ ಮಾಡಬೇಕಾ ನೋಡಿ. ಅಲ್ಲಿ ಹೆಣ್ಮಕ್ಳಿಗೆ ಎಲ್ಲಿದೆ ಸೇಫ್ಟಿ ಅನ್ನೋ ಪ್ರಶ್ನೆ ಮತ್ತೆ